ವೆಲ್ಕಮ್ ಟು ದ ಶ್ರೀ ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟ್ರಿಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಎಲ್ಲರಿಗೂ ಕ್ಲೈಮೇಟ್ ಚೆನ್ನಾಗಿದೆ, ಚೆನ್ನಾಗಿ ಓದ್ತಾ ಇದ್ದೀರಾ. ಏನು ಟೈಮ್ ವೇಸ್ಟ್ ಮಾಡಬಾರ್ದು ಅಷ್ಟೇ. ಟೈಮ್ ವೇಸ್ಟ್ ಮಾಡಲಿಲ್ಲಂಗೆ ಓದ್ಕೊತ ಪ್ಯಾಸೇಜ್ಗಳನ್ನ ನೋಡ್ಕೊತ ಸಾಧ್ಯ ಆದಷ್ಟು ನಾವು ಇಂಗ್ಲೀಷಲ್ಲಿ 30ಕ್ಕೆ 25 ತೊಗೊಳೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಿದ್ದೀನಿ. ಪ್ಯಾಸೇಜಿಗೆ ಹೋಗಿಬಿಡೋಣ, ನಾನು ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಇಲ್ಲಿ. ಏನಂದರೆ ಪ್ಯಾಸೇಜ್ ಸ್ವಲ್ಪ ದೊಡ್ಡದಾಗಿದೆ ಅನ್ನಿಸ್ತಾ ಇದೆ. ಹಾಗಾಗಿ ಏನು ಮಾಡ್ಕೋಬೇಕಂದ್ರೆ ಇದರಲ್ಲಿ ಸ್ವಲ್ಪ ಪಾಯಿಂಟ್ಸ್ಗಳನ್ನು ನಾವು ಪಾಯಿಂಟ್ಔಟ್ ಮಾಡ್ಕೊತ ಹೋಗಬೇಕು. ರಾಬರ್ಟ್ ವೆಂಟ್ ಟು ಅದರ್ ಸೈಡ್ ಆಫ್ ದ ರೋಡ್ ಅಕ್ರಾಸ್. ರಾಬರ್ಟ್ ಏನು ಮಾಡ್ತಾ ಇದ್ದಾನೆ, ರೋಡ್ ಅಕ್ರಾಸ್ ಹೋಗಲಿಕ್ಕೆ ಬಯಸ್ತಾ ಇದ್ದಾನೆ ಅಂತ ಇದೆ. ಇಲ್ಲೇನು ಮಾಡೋಣ, ಈ ಎಕ್ಸಾಮಿಗೆ ಯಾವ ಥರ ಓದಬೇಕು ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡೋಣ. ನಿಮ್ಮದು ಇಂಗ್ಲೀಷು ಲ್ಯಾಂಗ್ವೇಜು ಸ್ಪೀಡ್ ಇದ್ದರೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಲು ಸ್ಪೀಡ್ ಇತ್ತಂದರೆ ಏನು ಮಾಡಿರಿ, ಸ್ವಲ್ಪ ಸ್ಪೀಡಾಗೆ ಓದ್ಕೊಳ್ರಿ. ಎಕ್ಸಾಮಲ್ಲಿ ಯಾವುದನ್ನು ಬೇಗ ಓದಬೇಕು, ಯಾವುದನ್ನು ಆಮೇಲೆ ಓದಬೇಕು ಅನ್ನೋದನ್ನು ಕೂಡ ನಾನು ಏನು ಮಾಡ್ತಿದ್ದೀನಿ, ನಿಮಗೆ ಅದನ್ನೊಂದು ಕ್ಲಾಸು ಮಾಡಲಿಕ್ಕೆ ಬಯಸ್ತೀನಿ. ಎ ಸ್ಮಾಲ್ ಕ್ರೌಡ್ ಹ್ಯಾಡ್ ಗ್ಯಾದರ್ಡ್ ಅರೌಂಡ್ ಎ ಸೆಂಟರ್ ಟು ದ ಪಾರ್ಕ್. ಆ ಪಾರ್ಕ್ನ ಸೆಂಟರಲ್ಲಿ ಏನಾಗ್ತಾ ಇದೆ, ಒಂದು ಕ್ಲೌಡ್ ಇದೆ, ಅಂದರೆ ಜನಗಳು ತುಂಬ ಸೇರ್ಕೊಂಡಿದ್ದಾರೆ. ಹೀಸ್ ಕ್ಯೂರಿಯಾಸಿಟಿ ಅರೌಂಡ್ಸ್ ದ ರಾಬರ್ಟ್ ಕ್ರಾಸ್ಡ್ ದ ರೋಡ್ ಟು ಸಿ ವಾಟ್ ವಾಸ್ ಹ್ಯಾಪ್ನಿಂಗ್. ಅಂದರೆ ಅಲ್ಲೇನು ಕ್ಲೌಡ್ ಇತ್ತಲ್ಲ, ಅಲ್ಲೇನೋ ನಡೀತಾ ಇದೆ, ಅದು ನೋಡಬೇಕಂತ ಕ್ಯೂರಿಯಾಸಿಟಿಯಿಂದ ಹೋದ. ಹಿ ಫೌಂಡ್ ದಟ್ ದ ಸೆಂಟರ್ ಆಫ್ ದ ಅಟ್ರಾಕ್ಷನ್ ವಾಸ್ ಆ್ಯನ್ ಓಲ್ಡ್ ಮ್ಯಾನ್ ವಿತ್ ಎ ಪರ್ಫಾರ್ಮಿಂಗ್ ಮಂಕಿ. ಓಲ್ಡ್ ಮ್ಯಾನ್ ಏನು ಮಾಡ್ತಿದ್ದಾನೆ, ಒಂದು ಮಂಗನ ಜೊತೆಗೆ ಪರ್ಫಾರ್ಮೆನ್ಸನ್ನು ತೋರಿಸ್ತಿದ್ದಾನೆ. ದ ಮಂಕೀಸ್ ಟ್ರಿಕ್ಸ್ ಹಿ ಸೌನ್ ಡಿಸ್ಕವರ್ಡ್ ವೇರ್ ಇನ್ ನೋ ವೇ ರಿಮಾರ್ಕಬಲ್. ಅಲ್ಲಿ ಪಾಪ ಮಂಗಣ್ಣ ಏನು ಮಾಡ್ತಿತ್ತು, ಆ್ಯಕ್ಷನ್ ಮಾಡಿ ತೋರಿಸ್ತಾ ಇತ್ತು. ಸೊ ಆಫ್ಟರ್ ಥ್ರೋ ಎ ಫ್ಯೂ pennies in the dirty hat which the man hand placed on the payment ಅಂತ ಇದೆ. ಅಂದರೆ ಒಂದು ಹೊಲಸಾದ ಟೋಪಿ, ಆ ಟೋಪಿಯಲ್ಲಿ ಪೇಮೆಂಟನ್ನು ಹಾಕ್ರಿ ಅಂತ. ಪೇಮೆಂಟ್, ಇದು ಪೇಮೆಂಟ್ ಅಲ್ಲ, ಇದು ಪೇಮೆಂಟ್ ಅಂದರೆ ಭಿಕ್ಷೆ. ರಾಬರ್ಟ್ ಮೂಡ್ ಆಫ್ ಅಲಾಂಗ್ ವಿತ್ ದ ಅದರ್ ಮೂಮೆಂಟ್ ಆಫ್ ದ ಕ್ರೌಡ್. ಅವನೇನು ಮಾಡ್ತಾನೆ, ಆ ಕ್ರೌಡನ್ನು ನೋಡಿ ನಿಧಾನಕ್ಕೆ ಎಲ್ಲ ಸುತ್ತಲೂ ನೋಡ್ತಾ ಇದ್ದ. ಎಲ್ಲ ಮೆಂಬರ್ಸ್ ಏನು ಮಾಡ್ತಿದ್ರು, ಆ ಟೋಪಿಗೆ ದುಡ್ಡು ಹಾಕ್ತಾಯಿದ್ರು. ಅಟ್ ದಿಸ್ ಪಾಯಿಂಟ್ ದ ಮ್ಯಾನ್ ಸಡನ್ಲಿ ಲೆಟ್ ಔಟ್ ಎ ಲೌಡ್ ಕ್ರೈ. ಅವನು ಲೌಡ್ ಕ್ರೈ ಅಂದರೆ ಜೋರಾಗಿ, ಲೌಡ್ ಅನ್ನೋದಿಲ್ಲಿ ವಿಶೇಷಣ ಆಗುತ್ತೆ, ಜೋರಾಗಿ ಅಳೋದು. ಎವ್ರಿ ಒನ್ ಟರ್ನ್ ಟು ಸಿ ವಾಟ್ ಹ್ಯಾಡ್ ಹ್ಯಾಪಂಡ್. ದ ಮ್ಯಾನ್ ವಾಸ್ ಬ್ಲೆಂಡಿಂಗ್ ಓವರ್ ಹಿಟ್ಸ್ ಮಂಕಿ. ಅವನು ಆ ಮಂಕಿ ಮೇಲೆ ಬಿದ್ದು ಅಳ್ತಾ ಇದ್ದ. ವಿಚ್ ನೌ ಲೈ ಕ್ವೈಟ್ ಸ್ಟಿಲ್ ಆನ್ ದ ಪೇಮೆಂಟ್. ಅವನು ಏನು ಮಾಡ್ತಾ ಇದ್ದಾನೆ, ಅಲ್ಲಿ ದುಡ್ಡನ್ನು ಜಮಾ ಮಾಡ್ತಾ ಇದ್ದಾರೆ ಅಲ್ಲೆಲ್ಲರೂ. ಅದನ್ನ ನೋಡಿ ಇನ್ನೂ ಸ್ವಲ್ಪ ಜನ ದುಡ್ಡು ಹಾಕ್ತಾ ಇದ್ದಾರೆ. ದ ಪಿಕಪ್ ದ ಅಪ್ರೋಪ್ರಿಯೇಟ್ಲಿ ಲೈಫ್ಲೆಸ್ ಬಾಡಿ ಆ್ಯಂಡ್ ಹೋಲ್ಡಿಂಗ್ ಇಟ್ ಕ್ಲೋಸ್ ಟು ಹಿಮ್ ಬಿಲಾಂಗ್ ಟು ವೀಪ್. ಅವನ ತೋಳುಗಳಲ್ಲಿ ಅದನ್ನು ಕರ್ಕೊತಾ ಇದ್ದಾನೆ. ದ ಯಂಗ್ ಮ್ಯಾನ್ ಸ್ಟೆಪ್ಡ್ ಫಾರ್ವರ್ಡ್ ಫ್ರಮ್ ದ ಕ್ರೌಡ್ ಆ್ಯಂಡ್ ಟೇಕಿಂಗ್ ಸಮ್ ಮನಿ ಫ್ರಮ್ ದಿಸ್ ಪಾಕೆಟ್. ನೋಡ್ರಿ, ಅವ್ನು ಸುಮ್ಮನೆ ಏನು ಹೋಗ್ತಾ ಇದ್ನಲ್ಲ ಮನುಷ್ಯ, ಇವನೇನು ಮಾಡ್ತಾ ಇದ್ದಾನೆ, ಆ ಮಂಗನ ತೊಗೊಂಡನು ಆ ಮನಿಯನ್ನು ಕಲೆಕ್ಟ್ ಮಾಡ್ತಿದ್ದಾನೆ. ಡ್ರಾಪ್ಡ್ ಇನ್ ಟು ದಟ್ ಹ್ಯಾಟ್. ಎಲ್ಲ ದುಡ್ಡನ್ನು ಆ ಕಡೆ ಬಿದ್ದಿರೋದನ್ನೆಲ್ಲ ಆ ಟೋಪಿಯಲ್ಲಿ ಹಾಕೊಂಡ. ರಾಬರ್ಟ್ ಆ್ಯಂಡ್ ಸೆವರಲ್ ಅದರ್ ಪೀಪಲ್ಸ್ ಡಿಡ್ ಲೈಕ್ ವೈಸ್ ಅಂಟಿಲ್ ದ pennies in the hat were ಕನ್ವರ್ಟೆಡ್ ವಿತ್ ದ ಸಿಲ್ವರ್ ಕಾಯಿನ್ಸ್. ನೋಡ್ರಿ, ಅವೆಲ್ಲ ಏನು ಮಾಡ್ದ, ಅವನು ಬೆಳ್ಳಿ ನಾಣ್ಯಗಳನ್ನು ಅಲ್ಲಿ ಅವನು ಕೂಡ ಹಾಕಿದ. ಯಾರು, ರಾಬರ್ಟ್. ಮೇನ್ವಿಲ್ ದ ಮ್ಯಾನ್ ಕಂಟಿನ್ಯೂ ಟು ಹೋಲ್ಡ್ ದ ಡೆಡ್ ಮಂಕಿ ಇನ್ ಹಿಸ್ ಆರ್ಮ್ಸ್. ಅವನ ತೋಳುಗಳಲ್ಲಿ ಅವನ ಮಂಕಿಯನ್ನು ಕರ್ಕೊತ. ಆ್ಯಂಡ್ ಸೀಮ್ಡ್ ಟು ಟೇಕ್ ನೋ ನಾಯ್ಸ್ ಆಫ್ ವಾಟ್ ವಾಸ್ ಗೋಯಿಂಗ್ ಆನ್ ಅಬೌಟ್ ಹಿಮ್. ಅಲ್ಲಿ ಏನು ನಡೀತಾ ಇದೆ ಅಂತಂದು ಕೆಲವೊಬ್ರು ನೋಡ್ತಾ ಇದ್ದಾರೆ, ಕೆಲವೊಬ್ರು ಅವನ್ನೇ ಅಬ್ಸರ್ವ್ ಮಾಡ್ತಾಯಿದ್ರು, ಕುಸು ಮಾತಾಡ್ಕೊತ. ನೆಕ್ಸ್ಟು ಎ ಫ್ಯೂ ಮಂತ್ಸ್ ಲೇಟರ್ ರಾಬರ್ಟ್ ಕಮ್ ಅಕ್ರಾಸ್ ದ ರೋಡ್ ಮ್ಯಾನ್. ನೋಡು, ಅದೇ ಮನುಷ್ಯನನ್ನು ನೋಡ್ದ ಯಾವುದೋ ಸ್ವಲ್ಪ ದಿನಗಳ ನಂತರ. ಅಗೇನ್ ಇನ್ ಅನದರ್ ಪಾರ್ಟ್ ಆಫ್ ದ ಸಿಟಿ, ಸಿಟಿಯ ಬೇರೆ ಸೈಡಲ್ಲಿ. ದ ಮ್ಯಾನ್ ಹ್ಯಾಡ್ ಎ ಮಂಕಿ ಅಬೌಟ್ ನೋ ಡೌಟ್. ಅದೇ ಮನುಷ್ಯ, ಹೌದಾ, ಅದರಲ್ಲಿ ಡೌಟೇ ಇಲ್ಲ. ವಿತ್ ದ ಮನಿ ದ ಕ್ರೌಡ್ ಹ್ಯಾಡ್ ಗಿವನ್ ಹಿಮ್. ಐ ಡಿಡಿಂಟ್ ನಾಟ್ ಹ್ಯಾವ್ ಅವರ್ ಸೀಯಿಂಗ್
ಎನಿ ಬೆಟರ್ ಎಟ್ ಇಟ್ಸ್ ಸ್ಟ್ರಿಕ್ಸ್ ದೆನ್ ದ ಪ್ರೀವಿಯಸ್ ಒನ್. ಅವನು ಹೊಸ ಮಂಗಣ್ಣನ ತೊಗೊಂಡಿರಬೇಕು, ಅಂದರೆ ಅಲ್ಲೆಲ್ಲ ದುಡ್ಡು ಹಾಕಿದ್ರಲ್ಲ ಆ ದುಡ್ಡಿಗೆ ಹೊಸ ಮಂಕಿಯನ್ನು ತೊಗೊಂಡಿರಬೇಕು. ಪ್ರೀವಿಯಸ್ ಮಂಕಿ, ಮೊದಲು ಮಂಕಿಗಿಂತ ಇದೇನು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ರಾಬರ್ಟ್ ವಾಸ್ ಪ್ರೆಸ್ಡ್ ಟು ಸಿ ದಟ್ ದ ಓಲ್ಡ್ ಮ್ಯಾನ್ ವಾಸ್ ಸ್ಟಿಲ್ ಏಬಲ್ ಟು ಅರ್ನ್ ಎ ಲಿವಿಂಗ್ ಥ್ರೋ ಆನ್ ಇಟ್ಸ್ ಒಕೇಶನ್. ನೋಡ್ರಿ, ಅವನು ಬದುಕಲಿಕ್ಕೆ ಮತ್ತೊಂದು ಮಂಕಿಯನ್ನು ತೊಗೊಂಡು ಸಾಕ್ತಾ ಇದ್ದಾನೆ. ಹ್ಯಾವಿಂಗ್ ಪಾರ್ಟ್ಲಿ ಪೇಡ್ ಫಾರ್ ದ ಮಂಕಿ ಔಟ್ ಆಫ್ ಹೀಸ್ ಓನ್ ಪಾಕೆಟ್. ಅವನ ಪಾಕೆಟ್ನಿಂದ ಮತ್ತೆ ದುಡ್ಡನ್ನು ಹಾಕಿದ. ಆ್ಯಂಡ್ ಹಿ ಹೆಡ್ ನಾಟ್ ಫೀಲ್ ಇನ್ಕ್ಲೈಡ್ ಟು ಥ್ರೋ ಎನಿ ಮನಿ ಇನ್ ಟು ದಟ್ ಹ್ಯಾಟ್ ಅಂತ. ಬಟ್ ದ ಪರ್ಫಾರ್ಮೆನ್ಸ್ ವಾಸ್ ನಾಟ್ ಎಟ್ ಓವರ್. ಅಲ್ಲಿಗೆ ಅವನ ಪರ್ಫಾರ್ಮೆನ್ಸ್ ಮುಗಿಲಿಲ್ಲ. ಒನ್ ಅಗೇನ್ ದ ಓಲ್ಡ್ ಮ್ಯಾನ್ ಲೆಟ್ ಔಟ್ ಎ ಲೌಡ್ ಕ್ರೈ. ಮತ್ತು ಅವನೇನು ಮಾಡ್ದ, ಆ ಓಲ್ಡ್ ಮನುಷ್ಯ ಮತ್ತೆ ಆಡಲಿಕ್ಕೆ ಮಾಡ್ದ. ಒನ್ಸ್ ಅಗೇನ್ ದ ಮಂಕಿ ಸೇಸ್ ಸ್ಟಿಲ್ ಆನ್ ದ pavement. The man picked up the dead monkey and crouching in his arms began to weep. ನೋಡ್ರಿ, ಸತ್ತಂತೆ ಮಲಗಿರೋಂಥ ಮಂಕಿಯನ್ನು ಏನು ಮಾಡ್ತಾನೆ ಅವ್ನು ಮತ್ತು ಜೋರಾಗಿ ಅಳ್ಕೊಂತ ಕರ್ಕೊಂತ ಮಾಡ್ತಾನೆ. ದ ಸೇಮ್ ಯಂಗ್ ಮ್ಯಾನ್ ಸ್ಟೆಪ್ಡ್ and threw some money into the hat. Again the crowd followed sight. Expect Robert ಸ್ಮೈಲಿಂಗ್ ಟು ಹಿಮ್ಸೆಲ್ಫ್. ಅವನಿಗೆ ಗೊತ್ತಾಯ್ತು ಇದು ಮಂಗಣ್ಣ ಸತ್ತಿಲ್ಲ, ಇವನು ಮತ್ತು ಸತ್ತ ಥರ ಆ್ಯಕ್ಟಿಂಗ್ ಮಾಡ್ತಾನೆ, ದುಡ್ಡನ್ನು ಇಟ್ಕೊತಾನೆ ಅಂತಂದೇಳಿ ಅವನಷ್ಟಕ್ಕೆ ಅವನೇನು ಮಾಡ್ದ, ಹಿಮ್ಸೆಲ್ಫ್ ತನ್ನಷ್ಟಕ್ಕೆ ತಾನೇ ನಕ್ಕ. ಹಿ ವೆಂಟ್ ಟು ದಿಸ್ ವೇ ಅಮೇಸ್ಡ್ ಎಟ್ ದ ಮ್ಯಾನ್ಸ್ ಅಡಿಸಿಟಿ. ನೋಡ್ರಿ, ಆ ಮನುಷ್ಯನ ಓಲ್ಡ್ ಮ್ಯಾನಿಂದ ಅಡಿಸಿಟಿನಲ್ಲಿ ಅವನಿಗೆ ನಗು ಬಂತು. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, 31ನೇ ಪ್ರಶ್ನೆ. ರಾಬರ್ಟ್ ವೆಂಟ್ ಟು ದ ಅದರ್ ಸೈಡ್ ಆಫ್ ದ ರೋಡ್ ಬಿಕಾಸ್ ಹಿ ವಾಂಟೆಡ್ ಟು ಹೆಲ್ಪ್ ದ ಓಲ್ಡ್ ಮ್ಯಾನ್ ಬೈ ಗಿವಿಂಗ್ ದ ಸಮ್ ಮನಿ. ಇಲ್ಲ, ಅವನಿಗೆ ದುಡ್ಡನ್ನು ಕೊಡಲಿಕ್ಕೆ ಅವನು ಹೋಗಲೇ ಇಲ್ಲ. ಹಿ ವಾಂಟೆಡ್ ಟು ಸಿ ದ ವೈ ದ ಕ್ರೌಡ್ ಹ್ಯಾಡ್ ಗ್ಯಾದರ್ಡ್. ಅಲ್ಲಿ ಯಾಕೆ ಜನ ಕೂಡಿದ್ದಾರೆ ಅನ್ನೋದನ್ನು ನೋಡೋಕ್ಕೆ ಹೋದ. ಹಿ ವಾಸ್ ಕರಿಯಸ್ಲಿ ವಾಚ್ ದ ಮಂಕಿ ಸ್ಟಿಕ್. ಇಲ್ಲ, ಮಂಕಿ ಆಟ ನೋಡಲಿಕ್ಕೆ ಅವನು ಹೋಗಲಿಲ್ಲ, ಕ್ಯೂರಿಯಾಸಿಟಿಯಿಂದ ನೋಡಲಿಲ್ಲ ಅವನು. ಹಿ ಹ್ಯಾಡ್ ಸಿ ಒನ್ ಆಫ್ ಹೀಸ್ ಫ್ರೆಂಡ್ಸ್ ಓವರ್ ಥ್ರೇರ್. ಇಲ್ಲ, ಅವನ ಫ್ರೆಂಡ್ ನಿಂತ್ಕೊಂಡಿದ್ದ ಅಲ್ಲಿ, ಅದಕ್ಕೆ ಹೋದ ಅಂತ ಹೇಳ್ತಾರೆ. ಇಲ್ಲ, ಅದಕ್ಕೆ ಹೋದ ಅವನು, ಹಿ ವಾಂಟೆಡ್ ಟು ಸಿ ವೈ ದ ಕ್ರೌಡ್ ಹ್ಯಾಡ್ ಗ್ಯಾದರ್. ಯಾಕೆ ಜನ ಕೂಡಿದ್ದಾರೆ ಅದನ್ನು ನೋಡಲಿಕ್ಕೆ ಹೋದ. ನೆಕ್ಸ್ಟ್ ಕ್ವಶನ್ಗೆ ಬರ್ರಿ. 32ನೇ ಪ್ರಶ್ನೆ. ದ ವರ್ಡ್ ಪ್ಯೂಮೆಂಟ್ ಇನ್ ದ ಪ್ಯಾಸೇಜ್ ಮೀನ್ಸ್. ಪ್ಯೂಮೆಂಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ಎ ಟೆಂಪರರ್ಲಿ ಎಂಟ್ ವಿತ್ ಹೀಸ್ ಯೂಸ್ ಫಾರ್ ಪಬ್ಲಿಕ್ ಎಂಟರ್ಟೈನ್ಮೆಂಟ್. ಪಬ್ಲಿಕ್ ಎಂಟರ್ಟೈನ್ಮೆಂಟ್ ಟೆಂಪರಲಿ ಅಂತ ಹೇಳಿದ್ದಾರೆ. ಎ ಪಾತ್ ಎಟ್ ದ ಸೈಡ್ ಆಫ್ ದ ರೋಡ್ ಫಾರ್ ದ ಪೀಪಲ್ ಟು ವಾಕ್ ಆನ್. ಅದಕ್ಕೆ ಈಗ ನೋಡ್ರಿ, ಪ್ಯೂಮೆಂಟ್ ಅಂದರೆ ರೋಡಿನ ಸೈಡಿನಲ್ಲಿ ದುಡ್ಡು ಹಾಕೋದನ್ನು, ಭಿಕ್ಷೆನ ಬೇಡೋದನ್ನು ಪ್ಯೂಮೆಂಟ್ ಅಂತ ಕರೀತಾರೆ. ಇದು ನೆನ್ಪಿಟ್ಟಿರಲಿ. ಏನು, ಒನ್ ಹೂ ವರ್ಡ್ ಬರುತ್ತೆ. ಒನ್ ಹೂ ಸೆಂಟೆನ್ಸಿಗೆ ಏನು, ಎ ಪಾತ್ ಎಟ್ ದ ಸೈಡ್ ಆಫ್ ದ ರೋಡ್ ಫಾರ್ ದ ಪೀಪಲ್ ಟು ವಾಕ್ ಆನ್ ಅಂತ ಬರುತ್ತೆ. ಆವಾಗ ಏನಾಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಪ್ಯೂಮೆಂಟ್ ಅಂತ ಕರಿತೀವಿ. ನೆನ್ಪಿಟ್ಟಿರಲಿ ಒನ್ ಹೂ ವರ್ಡಿಗೆ. ನೆಕ್ಸ್ಟ್ 33ನೇ ಪ್ರಶ್ನೆ. ದ ನೌನ್ ಫಾರ್ಮ್ ಆಫ್ ದ ಪರ್ಫಾರ್ಮ್. ನೋಡ್ರಿ, ಇಲ್ಲಿ ಮತ್ತೆ ಬಂತು. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ತಿಳಿಸಿದ್ದೆ ನೌನ್ ಫಾರ್ಮ್ಸ್ ಹೆಂಗೆ ಬರ್ತಾವೆ ಅಂಥೇಳಿ. ಇಲ್ಲಿ ನೋಡ್ತಿದ್ದೀರಲ್ಲ, ಪರ್ಫಾರ್ಮ್ ಇಲ್ಲಿ ಯಾವ ಥರ ಇರುತ್ತೆ, ವರ್ಬ್ ಯಾವ ಥರ ಇರುತ್ತೆ, ನೌನ್ ಯಾವ ಥರ ಇರುತ್ತೆ, ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಅದೇ ಅಬ್ಜೆಕ್ಟಿವ್ ಆದರೆ ಯಾವ ಥರ ಇರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ತೋರಿಸಿದ್ದೀನಿ, ಹೌದಾ. ಇಲ್ಲಿ ನೋಡಿರಿ, ಜಸ್ಟಿಫಿಕೇಷನ್, ಜಸ್ಟಿಫೆಬಲ್, ನೆಕ್ಸ್ಟ್ ಜಸ್ಟಿಫೆಬ್ಲಿ ಅಂತಂದಿದೆ. ಮ್ಯಾಡಸ್, ಮ್ಯಾಡ್ಲಿ, ಈ ಥರ. ಈಗ ನಮಗೆ ಬಂದಿರೋದೇನು, ಪರ್ಫಾರ್ಮ್. ಅದಕ್ಕೆ ಯಾವ್ದು ಬರುತ್ತೆ, ಪರ್ಫಾರ್ಮೆನ್ಸ್ ಬರುತ್ತೋ. ಇಲ್ಲಿ ನೌನ್ ಕೇಳಿದ್ದಾರೆ. ನೌನಿಗೆ ಏನು ಬರುತ್ತೆ ನೋಡ್ಕೊಳ್ರಿ. ಎಸ್ ಎಸ್ ಈ ಥರ ಬಂದಿರೋವು ನೌನು ಅಂತಂದು ನೋಡ್ಕೋಬೇಕು. ಇಲ್ಲಿ ಅಬ್ಜೆಕ್ಟಿವಲ್ಲಿ ಯಾವುದು ESS ಬಂದಿಲ್ಲ. ಹಾಗಾಗಿ ಎಕ್ಸಾಂಪಲ್ನ ಒಂಚೂರು ಟ್ಯಾಲಿ ಮಾಡ್ಕೋಬೇಕು. ಪರ್ಫಾರ್ಮೆನ್ಸ್ ಇದೆ, NCE. ಪರ್ಫಾರ್ಮ್ಡ್. ಇಲ್ಲಿ ನೋಡ್ರಿ, ಪರ್ಫಾರ್ಮ್ಡ್ ಅಂದರೆ ವರ್ಬ್ ಆಗುತ್ತೆ. ಪರ್ಫಾರ್ಮಿಂಗ್ ಅಂದರೆ ಏನಾಗುತ್ತೆ,
ಪರ್ಫಾರ್ಮಿಂಗ್ ಅಂದರೂ ಕೂಡ ಅದು ವರ್ಬ್ ಆಗುತ್ತೆ. ಹಾಗಾದರೆ ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? ಪರ್ಫಾರ್ಮೆನ್ಸ್. NCE ಬರಬೇಕು ಲಾಸ್ಟಿಗೆ. CECESS TION ಹಿಂಗೆ TION ಇವನ್ನ ಎಕ್ಸಾಂಪಲ್ಸ್ ತೋರಿಸಿದ್ನಲ್ಲ, ಅಲ್ಲಿ ಲಾಸ್ಟ್ ಏನು ಬರುತ್ತೆ ಅನ್ನೋದನ್ನ ನೋಡಿಕೊಂಡು ನಾವು ನಮ್ಮ ಬ್ರೈನಲ್ಲಿ ಇದಕ್ಕಿದು ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು. 1 ಮಾರ್ಕ್ ಕೂಡ ನಮಗೆ ಇಂಪಾರ್ಟೆಂಟ್ ಅನ್ನೋದು ಸ್ವಲ್ಪ ಲಕ್ಷ್ಯ ಇರಲಿ, ಆಯಿತಾ. ನೆಕ್ಸ್ಟ್ 34ನೇ ಪ್ರಶ್ನೆ. ದ ಓಲ್ಡ್ ಮ್ಯಾನ್ ಲೆಟ್ ಔಟ್ ಎ ಲೌಡ್ ಕ್ರೈ ಸಡನ್ಲಿ ಇನ್ ಆರ್ಡರ್ ಟು. ಯಾಕೆ ಅವನು ಜೋರಾಗಿ ಅತ್ತ. ಕೀಪ್ ದ ಮಂಕಿ ಕ್ವೈಟ್ ಫಾರ್ ಸಮ್ ಒನ್. ಇಲ್ಲ. ನೆಕ್ಸ್ಟ್ ಲೆಟ್ ದ ಕ್ರೌಡ್ ನೋ ಇಟ್ಸ್ ಅ ಮಂಕಿ ವಾಸ್ ಡೆಡ್. ಅಲ್ಲಿ ನಡೆದಂಥ ಜನಕ್ಕೆ ಏನಂತ ಅನ್ನಿಸ್ಲಿ? ಮಂಕಿ ಸತ್ತಿದೆ ಅಂತ ಅನ್ನಿಸ್ಲಿ ಅಂತ ಅವನು ಜೋರಾಗಿ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲೆಟ್ ದ ಕ್ಲೌಡ್ ನೌನ್ ದಟ್ ಹಿ ವಾಸ್ ದ ಪೂರ್ ಮ್ಯಾನ್. ಜನರಿಗೆ ಅವ್ನು ಬಡವ ಅನ್ನೋದು ಗೊತ್ತಾಗಲಿ ಅಂತ. ಶೋ ದಟ್ ಹಿ ವಾಸ್ ಇನ್ ಗ್ರಿಫ್. ಅಲ್ಲ, ಇದು ಯಾವುದೂ ಅಲ್ಲ. ಜನ ನಾನು ನೋಡಲಿ, ನನ್ನ ಮಂಕಿ ಸತ್ತಿದೆ ಅನ್ನೋದು ನೋಡಲಿ ಅಂತ ಕೂಗ್ತಾನೆ. ನೆಕ್ಸ್ಟ್ 35ನೇ ಪ್ರಶ್ನೆ. ದ ಮಂಕಿ ಸ್ಟ್ರಿಕ್ಸ್ ಹೀಸ್ ಸನ್ soon discovered where is no way remarkable. The underlined word in the above sentence is remarkable. The monkey tricks is discovered where in the anyway remarkable. ಯಾರಿಗೂ ಅದು ರಿಮಾರ್ಕೆಬಲ್, ಅದು ಟ್ರಿಕ್ಸ್. ಆ ಮಂಕಿ ಕೂಡ ನೋಡ್ರಿ, ಯಾರಿಗೂ ಅದು ಸತ್ತಿಲ್ಲ ಅಂತಂದು ಫೀಲ್ ಆಗಬಾರ್ದು, ಹೌದಾ. ಅದು ಏನಾಗಿದೆ? ನಟನೆ ಆಗಿದೆ. ಅದನ್ನು ನಾವು ಏನಂತ ಕರಿತೀವಿ? ಗುಣವಿಶೇಷಣ ಬರುತ್ತೆ. ಅದು ಏದು ಬರುತ್ತೆ? ಅಡ್ಜೆಕ್ಟಿವ್ ಬರುತ್ತೆ. ದ ಅರ್ಥನ್ ಗ್ಲೋಬ್ಲೆಂಟ್ ಅಂತ ಇದೆ. ಸೈಲೆಂಟ್ ಗ್ಲೋಬ್ಲೆಂಟ್ ರೆಡ್ ಫ್ರಮ್ ದ ಹೆಡ್ ಟು ಹೀಲ್. ಗ್ಲೋಬ್ಲೆಟ್ ಏನಾಗಿದೆ? ಸೈಲೆಂಟು, ರೆಡ್ ಫಾರ್ ಹೆಡ್ ಟು ಹೀಲ್. ಹೌ ಡಿಡ್ ಯು ಫೀಲ್? ನಿನಗದು ಹೆಂಗೆ ಅನ್ನಿಸ್ತಾ ಇದೆ? ವೆನ್ ವರ್ ಬೀಯಿಂಗ್ ಥ್ರೆಟೆಡ್ ಅಪಾನ್ ದ potter's well. Before the potter gave you the word, I felt a conscious impulse in my class. The break away. ನಾನು ತುಂಬ ವರ್ಣನೆಯನ್ನು ಮಾಡ್ತೀನಿ, ನಾನು ತುಂಬ ಪ್ರೀತಿಯನ್ನು ಮಾಡ್ತೀನಿ. From the great potter's hand that poured to the swarm, I felt a vast feeling of the sorrow to see the cost into my present form before that fatal hours. Next, before that the fatal hour, that was one captive earthen globate, and cast into his crimson's globate sleep. ಅದು ಯಾವಾಗ ಮಲಗುತ್ತೆ? I used to feel the gradient friendship of the little flower. ನೋಡ್ರಿ, ಅದಕ್ಕೆ ಇನ್ನೊಂದು ಲಿಟ್ಲ್ ಫ್ಲವರ್ ಇದೆ ಅಂತೆ. whose roots was in my bloom's blood deep. ಅರ್ಥ ಏನು ಹೇಳ್ತಾ ಇದೆ? ಅದು ನಂದು ಅನ್ನೋದು, ನನ್ನ ಭ್ರೂಣದಿಂದ ಹುಟ್ಟಿರೋಂಥದ್ದು. the petrel has drawn out the living breath of me. ನನ್ನಿಂದ ಉಸಿರನ್ನು ತೆಗೆಯುತ್ತೆ. ಆ್ಯಂಡ್ ಗಿವ್ ಮಿ ಫ್ರಮ್ ದ ವಿಚ್ ಈಸ್ ದ ಡೆತ್ ಆಫ್ ಮೀ. ನನ್ನಲ್ಲೇ ಹುಟ್ಟುತ್ತೆ, ನನ್ನಲ್ಲೇ ಸಾಯುತ್ತೆ. ಮೈ ಪೋಸ್ಟ್ ಅನ್ಸೇಫ್ಲಿ ಅಂಟರ್ಲಲ್ ಸ್ಟೇಜ್ ವಾಸ್ ಬೆಸ್ಟ್. ದ ಜಸ್ಟ್ ಫ್ಲವರ್ ಫ್ಲೇಮಿಂಗ್ ಥ್ರೂ ಮೈ ಬ್ರೆಸ್ಟ್. ನೋಡ್ರಿ, ಒಬ್ಬ ಕುಂಬಾರ ಏನು ಮಾಡ್ತಿದ್ದಾನೆ? ಪೋರ್ಟ್ರಲು ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ಅವನಲ್ಲೇ ಹುಡ್ತೀವಿ, ಅವನೇ ನಮಗೆ ಆಕಾರವನ್ನು ಕೊಡ್ತಾನೆ. ಆ ಕುಂಬಾರನೇ ನಮಗೆ ಆಕಾರವನ್ನು ಕೊಡ್ತಾನೆ, ಅವನೇ ನಮ್ಮ ಆಕಾರ ಇಲ್ದಂಗೆ ಕೂಡ ಮಾಡ್ತಾನೆ. ಅವನಿಗೆ ಹಂಗೆ ಬೇಕೋ ಹಾಗೆ ನಮಗೆ ಜೀವವನ್ನು ತುಂಬ್ತಾನೆ ಅನ್ನೋದು ಏನಿದು ಹರೀಂದ್ರನಾಥ್ ಚಟ್ಟೋಪಾಧ್ಯಾಯ ಅವರು ಬರೆದಿರೋದು. ಅಂದರೆ ಇದು ದೇವರಿಗೆ ಹೇಳಿದ್ದಾರೆ. ಈಗ ಗೋರ ಕುಂಬಾರ ಅಂತಂದೇಳಿ ಹೇಳ್ತಾರಲ್ಲ, ಆ ಟೈಪ್. ಅವನೇ ಆಕಾರ ಕೊಡ್ತಾನೆ, ನಾವು ಅವನ ಭ್ರೂಣದಿಂದ ಅರಳಿರೋಂಥ ಹೂವು ಅನ್ನೋ ಥರ ಈ ಪದ್ಯ ಸಾರಾಂಶ. ದ ಪೋಯಮ್ ಈಸ್ ಆ್ಯನ್ ಕನ್ಸರ್ವ್ಡ್ ಬಿಟ್ವೀನ್. ಪೋಯಮ್ಮು ಯಾವುದರ ನಡುವೆ ಇದೆ ಅಂತ ಹೇಳಿದ್ದಾರೆ. ದ ಫ್ಲವರ್ ಆ್ಯಂಡ್ ದ ಪೋಯೆಟ್. ಸ್ವಲ್ಪ ಕನ್ಫ್ಯೂಷನ್ ಥರ ಆಗುತ್ತಲ್ಲ ಇದು. ದ ಫ್ಲವರ್ ಆ್ಯಂಡ್ ದ ಪೋಯೆಟ್, ದ ಗ್ಲೋಬೆಟ್ ಆ್ಯಂಡ್ ದ ಪೋಯೆಟ್. ಇಲ್ಲಿ ನೋಡ್ರಿ, ಗ್ಲೋಬೆಟ್ ಮತ್ತು ಪೋಯೆಟರ್ನ ನಡುವೆ ನಡೀತಾ ಇದೆ. ಅಂದರೆ ಒಬ್ಬ ಸೃಷ್ಟಿಕರ್ತ ಮತ್ತು ಒಬ್ಬ ಕವಿ ಹೇಳ್ತಾ ಇದ್ದಾನೆ, ಅವನು ಹಂಗೆ ಮಾಡಿದ, ಅವನು ನನ್ನ ಸೃಷ್ಟಿಸಿದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾನೆ.
ನೆಕ್ಸ್ಟ್ ಕ್ಲೇ ಅಲ್ಲ, ಇದು ಅವರಿಬ್ಬರ ನಡುವೆ ಸಂಭಾಷಣೆ ಅಲ್ಲ, ಪೋಯೆಟ್ಟು ಸೃಷ್ಟಿಕರ್ತನ ಬಗ್ಗೆ, ಆ ಕುಂಬಾರನ ಬಗ್ಗೆ ಹೇಳ್ತಾ ಇದ್ದಾನೆ. ನಮಗೆ ಫಸ್ಟಿಗೆ ಗ್ಲೋಬೆಟ್ಟು ಆ್ಯಂಡ್ ಫ್ಲವರ್ ಅಂತ ಅನಿಸುತ್ತೆ, ಆದರೆ ಇದಕ್ಕೆ ಕರೆಕ್ಟ್ ಏನು ಅನಿಸುತ್ತೆ, ಪೋಯೆಟ್ಟು ಕರೆಕ್ಟು. ಪೋಯೆಟ್ಟು ಮತ್ತು ಗ್ಲೋಬೆಟ್ಟು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಇನ್ ದ ಪೋಯಮ್ ಐ ರೆಫರ್ಸ್ ಟು. ಐ ಅಂದರೆ ಯಾರು? ಇಲ್ಲಿ ಐ ಅಂದರೆ ಯಾರು ಅಂತ ಕೇಳಿದ್ದಾರೆ. ಐ ಅಂದರೆ ದ ಪೋಯೆಟ್ಟಾ? ಅಲ್ಲ. ದ ಫ್ಲವರು? ಅಲ್ಲ. ಇಲ್ಲಿ ಗೋಬ್ಲೆಟ್ ಅನ್ನೋದು ನಡುವೆ ನಡೀತಾ ಇದೆ. ನಾನು NCR ಇದು ನಮ್ಮ ಇದರಿಂದನೇ ಸೋರ್ಸ್ ಎಕ್ಸಾಮ್ಗೆ ಆನ್ಸರ್ನೇ ನಿಮಗೆ ಹೇಳ್ತಾ ಇರೋದು. ನಮಗಿಲ್ಲಿ ಏನು ಅನಿಸುತ್ತೆ, ಪೋಯೆಟ್ ಹೇಳ್ತಿದ್ದಾನೆ ಅನಿಸುತ್ತೆ, ಆದರೆ ಇಲ್ಲಿ ಪೇಪರಲ್ಲಿ ಇದು ಕೀ ಆನ್ಸರಲ್ಲಿ ನಮಗೆ ಕೊಟ್ಟಿರೋದು 3. ನೆಕ್ಸ್ಟ್ 38ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಪೋಯಮ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್. ಈ ಪೋಯಮ್ನಿಂದ ಕರೆಕ್ಟ್ ಸ್ಟೇಟ್ಮೆಂಟ್ ಏನು ಬರುತ್ತೆ? ದ ಗ್ಲೋಬ್ಲೆಟ್ ವಾಸ್ globlet eager to be the cast into the presence form. The globlet was the free bird on the patron's well. ಅಲ್ಲ. The globlet was happy with its past life. ಅದು ಹ್ಯಾಪಿ ಆಗಿದೆ ಅದರದ್ದು ಫಾಸ್ಟ್ ಲೈಫಿಗೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಟಫ್ ಅನಿಸುತ್ತೆ ಇದರಲ್ಲಿ ಗೆಸ್ ಮಾಡ್ಕೊಳೋದು, ಆದರೆ ಇದಕ್ಕೆ ಕರೆಕ್ಟ್ ಆನ್ಸರು 3 ಆಗುತ್ತೆ. ದ ಗ್ಲೋಬೆಟ್ ವಾಸ್ ಹ್ಯಾಪಿ ವಿತ್ ಇಟ್ಸ್ ಫಾಸ್ಟ್. ದ ಗ್ಲೋಬೆಟ್ ಬಟ್ ಹ್ಯಾಪಿ ಇಸ್ಟ್ ಪ್ರೆಸೆಂಟ್ ಲೈಫ್ ಅಲ್ಲ. ನೆಕ್ಸ್ಟು 39ನೇ ಪ್ರಶ್ನೆ, ದ ಎಕ್ಸ್ಪ್ರೆಷನ್ ವಿಚ್ ಸ್ಟೇಟ್ಸ್ ದಟ್ ದ ಗ್ಲೋಬ್ಲೆಟ್ ವಾಂಟೆಡ್ ಫ್ರೀಡಮ್ ಈಸ್. ಗ್ಲೋಬ್ಲೆಟ್ ಫ್ರೀಡಮನ್ನು ಬಯಸ್ತಾ ಇದೆ, ಯಾವುದಕ್ಕೆ? ನೆಕ್ಸ್ಟು ಫ್ರೆಗ್ರೆಂಟ್ ಫ್ರೆಂಡ್ಶಿಪ್ ಅಲ್ಲ. ನೆಕ್ಸ್ಟು ಬರ್ನ್ಡ್ ಸೋ ವಾರ್ಮ್ ಅಲ್ಲ, ಇದು ಕೂಡ ಅಲ್ಲ. ಇದಕ್ಕೇನು ಬರ್ತೈತಿ? ಟು ಬ್ರೇಕ್ ಅವೇ ಫ್ರೀಡಮ್, ಅದು ನನ್ನನ್ನು ಬಿಟ್ಬಿಟ್ರೆ ಸಾಕಪ್ಪ ಅಂತಂದದು ಫ್ರೀಡಮನ್ನು ಬಯಸ್ತಾ ಇದೆ. ಈಸಿ ಇದೆ ನೋಡ್ರಿ, ಇದು ರೈಮಿಂಗ್ ವರ್ಡು. ಸ್ಲಿಪ್, ಡೀಪ್, ವೆಲ್, ಫೀಲ್. ಇದಕ್ಕೆ ನಾನು ಕರೆಸ್ಪಾಂಡಿಂಗ್ ನೋಟ್ಸ್ ತೋರಿಸೋದು ಬೇಡ, ಯಾಕಂದರೆ ಸ್ಪೆಲ್ಲಿಂಗ್ ಕನೆಕ್ಷನ್ ಐತಿ. ಹಾಗಾಗಿ ನಾವೇನು ಮಾಡ್ಬೋದು, ಈಸಿಯಾಗಿ ರೈಮಿಂಗ್ ವರ್ಡ್ಸನ್ನು ಇದಕ್ಕೆ ಹೇಳ್ಬೋದು. ನೆಕ್ಸ್ಟ್ ಕ್ವಶನು ವೇಸ್ಟ್ ಮಾಡೋದು ಬೇಡ, ಟೈಮ್ ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳೋಣ. ನೋಡಿರಿ, ಸ್ವಲ್ಪ ಫ್ಯಾಸೇಜ್ ಟ್ವಿಸ್ಟ್ ಇದ್ದಾಗ ನಾವು ಈ ಥರ ಅದರ್ಸಲ್ಲಿ ಏನು ಕಿಡ್ತೈತಲ್ಲ, ನಮಗೆ ಇನ್ನು ಈ ಟೈಪ್ ಕ್ವಶನ್ಸ್ ಬಂದಾಗ ಇನ್ನು ನಮಗೆ ಏನಾಗ್ಬಿಟ್ಟಿದೆ ಅಂದರೆ 15 ಮಾರ್ಕ್ಸ್ ನಮಗೆ ಈಸಿ ಬರುತ್ತೆ. ಈ ಟೈಪ್ ಪ್ಯಾಟ್ರನ್ಸು, ಆಮೇಲೆ ಈ ಟೈಪ್ ಹಿಂಗೇನು ಬರುತ್ತಲ್ಲ, ಇವೆಲ್ಲ ಬಂದಾಗ ನಾವು ಈಸಿಯಾಗಿ ಮಾರ್ಕ್ಸನ್ನು ಗೇನ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಸಿಂಬಲ್ಸ್ ಕೊಟ್ಟಿದ್ದಾರೆ ಕೆಲವೊಂದು, ಚರ್ಚು, ಪಾರ್ಕು, ಫಾರೆಸ್ಟು, ಹಾಸ್ಪಿಟಲ್, ಇವನ್ನೆಲ್ಲ ಆಲ್ಮೋಸ್ಟ್ ನೀವೆಲ್ಲ ನೋಡ್ಕೊಂಡಿರ್ತೀರ. ಮಾರ್ಕೆಟ್, ಸ್ಟ್ರೀಟು, ನೆಕ್ಸ್ಟ್ ಇವೆಲ್ಲ ಸಿಂಬಲ್ ಮೇಲೆ ನಾವು ಕಂಡಿಡ್ಕೋಬೋದು. ರೈಲ್ವೆ ಎಲ್ಲೆಲ್ಲಿ ಹಳಿ ಹೋಗೈತೆ ಅದನ್ನೆಲ್ಲ ನೋಡ್ಕೊಂಡೆ. ಕ್ವಶನ್ನು, ದ ಟ್ರೈನ್ ಸ್ಟಾಪ್ಸ್ ಆನ್ ದ. ಎಲ್ಲಿ ಟ್ರೈನು ಸ್ಟಾಪ್ ಆಗುತ್ತೆ? ನೋಡ್ಕೊಳ್ರಿ. ರೈಲ್ವೆ ಸ್ಟೇಷನ್ನು ಎಲ್ಲೈತಿ? ರೈಲ್ವೆ ಸ್ಟೇಷನ್ ಸಿಂಬಲ್ ನೋಡ್ಕೊಳ್ರಿ. ರೈಲ್ವೆ ಸ್ಟೇಷನ್ ಸಿಂಬಲ್ಲು ಚೌಕ. ಎಲ್ಲಿ? ಇಲ್ಲಿದೆ ನೋಡ್ರಿ, ಇಲ್ಲಿದೆ ರೈಲ್ವೆ ಸ್ಟೇಷನ್. ಹಾಗಿದ್ರೆ ಇದು ಯಾವ ಇದರಲ್ಲಿ ಸ್ಟಾಪ್ ಆಗುತ್ತೆ ಹಂಗಿದ್ರೆ ಅಂದರೆ ಮಾರ್ಕೆಟ್ ಸ್ಟ್ರೀಟಲ್ಲಿ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ 42ನೇ ಪ್ರಶ್ನೆ ಬರೋಣ. ಇಫ್ ಯು ಆರ್ ಎಟ್ ದ ಜಂಕ್ಷನ್ ಆಫ್ ದ 3rd ಸ್ಟ್ರೀಟ್ ಆ್ಯಂಡ್ ದ ಮಾರ್ಕೆಟ್ ಸ್ಟ್ರೀಟ್, ದ ಮಸ್ಸಿಮ್ ಈಸ್ ಇನ್ ದಿಸ್ ಕಾರ್ನರ್ ಅಂತ ಹೇಳಿದ್ದಾರೆ. ನಾವು ಸ್ಟೇಷನ್ ಹತ್ರ ನಿಂತ್ಕೊಂಡ್ರೆ ಮಸ್ಸಿದ್ ಸಿಂಬಲ್ ಇದು. ಸ್ಟೇಷನ್ ಹತ್ರ ನಿಂತ್ಕೊಂಡ್ರೆ ಇಲ್ಲೈತಿ. ಇದಕ್ಕೇನಂತ ಕರಿತೇವೆ ನಾವು? ಇಲ್ಲಿ ಇದು ಈಸ್ಟ್ ಮತ್ತು ಸೌತ್. ಯಾವ ಕಾರ್ನರ್ ಬರ್ತೈತಿ? ಯಾವ ಕಾರ್ನರು? ಆಪ್ಷನ್ನು ಕರೆಕ್ಟು. ನಾರ್ತ್ ಮತ್ತು ಈಸ್ಟ್ ನಡುವೆ ನಮಗೇನು ಬರುತ್ತೆ? ನಮಗೆ ಮಸ್ಸಿದು ಬರುತ್ತೆ. 43ನೇ ಪ್ರಶ್ನೆ, ದ ಮಾರ್ಕೆಟ್ ಸ್ಟ್ರೀಟ್ ಹ್ಯಾಸ್ ಏನಾಗಿದೆ? ಮಾರ್ಕೆಟ್ ಸ್ಟ್ರೀಟ್
ಏನದು ಮಾರ್ಕೆಟ್ ಸ್ಟ್ರೀಟು ನೋಡ್ಕೊಳ್ರಿ. ಗೌರ್ಮೆಂಟ್ ಸೆಂಟರಾ, ಹಾಸ್ಪಿಟಲ, ನೆಕ್ಸ್ಟ್ ಕಮ್ಯುನಿಟಿ ಸೆಂಟರಾ, ಫಾರೆಸ್ಟಾ? ಮಾರ್ಕೆಟ್ ಸ್ಟ್ರೀಟ್ ಅನ್ನೋದು ಏನದು ಎಲ್ಲವೂ ಸೇರ್ಕೊಂಡಿದ್ದಾವೆ ನೋಡೋದಕ್ಕೆ. ಹಾಗಾಗಿ ಅದೇನಾಗುತ್ತೆ, ಕಮ್ಯುನಿಟಿ ಸೆಂಟರ್ ಆಗುತ್ತೆ. ನೆಕ್ಸ್ಟ್ 44ನೇ ಪ್ರಶ್ನೆ, ದ ಸಿಂಬಲ್ ಇಂಡಿಕೇಟ್ಸ್. ಇಲ್ಲಿ ಬಂದುಬಿಡ್ರಪ್ಪ ಬೇಗ. ದ ಸಿಂಬಲ್ ಇಂಡಿಕೇಟ್ಸ್ ಏನು ತೋರಿಸ್ತೆ, ಇದು ಹಳಿ ಚಿತ್ರ ಇಲ್ಲಿದೆ ನೋಡ್ರಿ. ಹಿಂಗೆ ಟ್ರೈನ್ ಮಾರ್ಕ್ ಹೋಗಿದೆ ಅಲ್ಲ, ಇದು ಏನು ಹಿಂಗೆ ಹಳಿ ಮಾರ್ಕ್ ಹೋಗಿದೆ ಅಲ್ಲ, ಅದು ಟ್ರೈನ್ ಸಿಂಬಲ್. ಇದರದ್ದು ರೈಲ್ವೆ ಟ್ರ್ಯಾಕ್. 45ನೇ ಪ್ರಶ್ನೆ, ದ ಕಮ್ಯುನಿಟಿ ಸೆಂಟರ್ ಈಸ್ ಡ್ಯಾಶ್ ದ ಪೊಲಿಸಿ ಆ್ಯಂಡ್ ದ ಫೈರ್ ಸ್ಟೇಷನ್. ದ ಕರೆಕ್ಟ್ ವರ್ಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಈಸ್ ಅಂತ ಕೇಳಿದೆ. ದ ಕಮ್ಯುನಿಟಿ ಸೆಂಟರ್ ಯಾವುದಿದೆ? ದ ನೆಕ್ಸ್ಟ್ ಟು ಇದೆ ಕಮ್ಯುನಿಟಿ ಸೆಂಟರ್. 46ನೇ ಪ್ರಶ್ನೆ, ಬೈ ಡೆವಲಪಿಂಗ್ ದ ಸ್ಕಿಲ್ ಆಫ್ ರೀಡಿಂಗ್ ಥ್ರೂ ದ ಫೋನಿಕ್ ಮೆಥಡ್ ಎ ಟೀಚರ್ ಫೆಸಿಲಿಟೀಸ್ ಲರ್ನಿಂಗ್ ಥ್ರೋ. ಏನು ಬರುತ್ತೆ ಇದಕ್ಕೆ? ಲರ್ನಿಂಗ್ ಥ್ರೋ ದ ಟೀಚರ್ ಡೆವಲಪಿಂಗ್ ದ ಸ್ಕಿಲ್ ರೀಡಿಂಗ್ ಥ್ರೂ ದ ಫೋನಿಕ್ ಸೌಂಡ್ಸ್. ಏನನ್ನು ಓದಿಸಿದ್ರೆ ಮಕ್ಕಳು ಏನು ಕಲಿತಾರೆ? ಫೋನಿಕ್ ಸೌಂಡ್ಸನ್ನು ಕಲಿತಾರೆ ಅಂತ ಕೇಳಿದ್ದಾರೆ. ಸೌಂಡ್ಸನ್ನು ಕಲಿಸ್ಬೇಕು ಮಕ್ಕಳಿಗೆ. ದ ಫುಲ್ ಫಾರ್ಮ್ ಆಫ್ TRP ಎ ಮೆಥಡ್. The full form of TPR, a method evolved by James Ussher, an experimental psychologist is ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, TPR ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. 48ನೇ ಪ್ರಶ್ನೆ, ಲಿಸ್ಟನಿಂಗ್ ಟು ದ ಸ್ಪೀಚ್ ಟು ಕಂಪೇರ್ಡ್ ಯೂಸಿಂಗ್ ಎ ರೇಡಿಯೋ ಈಸ್ ಲರ್ನಿಂಗ್ ಥ್ರೋ. ಇಲ್ಲಿ ನಿಮಗೆ ಈಸಿ ಕ್ವಶನ್ ಇದು, ನೀವು ಆನ್ಸರ್ ಮಾಡಿದ್ದೀರಾ ಅಂದ್ಕೊಂಡಿನಿ. ರೇಡಿಯೋ ಏನು ಅಂತ ಹೇಳಿದ್ದಾರೆ. ಆಡಿಯೋ ಈಸ್ ಲರ್ನಿಂಗ್ ಥ್ರೋ. ಆಡಿಯೋದಿಂದ ಏನನ್ನು ಕಲಿತೀವಿ? ನೆಕ್ಸ್ಟ್ ಪ್ರಿಂಟ್ ಮೀಡಿಯಾ ಅಂದರೂ ಅಲ್ಲ, ನೆಕ್ಸ್ಟ್ ವಿಜುವಲ್ ಏಡ್ ಅಂದರೂ ಅಲ್ಲ, ಆಡಿಯೋ ಏಡ್ ಅಷ್ಟೇ ನೋಡ್ರಿ. ಆಡಿಯೋ ವಿಜುವಲ್ ಅಂದರೆ ಟಿವಿಗೆ ಬರುತ್ತೆ ಅಂತ. Speak in the favors of the topic and some presents their view the against the topic, that is they agrees. ಈಗ ಕೆಲವೊಂದು ನಮಗೆ ಫೇವರ್ ಇರುತ್ತೆ, ಕೆಲವೊಂದು ನಮಗೆ ಅಪೋಸ್ ಮಾಡ್ತಿರ್ತಾರೆ. ಅದು ಏನು ಅಂತಂದೇಳಿ ಕೇಳಿದ್ದಾರೆ. ಅದನ್ನು ನಾವೇನಂತ ಕರಿತೀವಿ ಅಂತಂದು ಹೇಳಿ, ಈಗ ಅದನ್ನು ನಾವು ಡಿಬೇಟ್ ಅಂತ ಕರಿತೀವಿ. ಅದೇನದು ಡಿಬೇಟ್ ಆಗಿರ್ತೈತೆ, ಅಂದರೆ ಚರ್ಚಾ ಸ್ಪರ್ಧೆ. ಫಾರು ಮತ್ತು ಏನಿತ್ತು. ನೆಕ್ಸ್ಟ್, ಲತೇಶ್ ರಿಟರ್ನ್ ದ ವರ್ಡ್ಸ್ ಫೋಟೋ ಆ್ಯಸ್ ಎ ಫೋಟೋ ಅಂತ ಬರೀತಾನೆ. ರೈಟಿಂಗ್ ಅಂದರೆ ಇಲ್ಲೇನು, ಹಿ ನೀಡ್ಸ್ ಟು ರೆಮಿಡಿಯಲ್ ಟೀಚಿಂಗ್ ಇನ್. ಯಾವ ಥರನಾದ ನಾವು ಟೀಚಿಂಗನ್ನು ಕೊಡಬೇಕು ಅವನಿಗೆ. ಸ್ಪೆಲ್ಲಿಂಗ್ ಆ್ಯಂಡ್ ವೆಕ್ಯಾಬ್ಯುಲರಿ, ಸ್ಪೆಲ್ಲಿಂಗ್ ಮತ್ತು ಪ್ರೊನೌನ್ಸಿಯೇಷನ್ ನೋಡಿಕೊಂಡು ಯಾವ ಥರ ಸ್ಪೆಲ್ಲಿಂಗನ್ನು ಬರಬೇಕು ಅಂತಂದೇಳಿ ಕಲಿಸ್ಬೇಕು. ನೆಕ್ಸ್ಟ್ 51ನೇ ಪ್ರಶ್ನೆ, ವೆನ್ ದ ಟೀಚರ್ instructs the class to listen to the story to get a general idea of what it is about. She is aiming at the lesson stage of. ಅವಳು ಅದನ್ನು ಪಾಠವನ್ನು ಓದಿ ಹೇಳ್ತಾ ಇದ್ದಾರೆ, ಸ್ಟೋರಿಯನ್ನು ಹೇಳ್ತಿದ್ದಾರೆ. ಜನರಲ್ ಐಡಿಯಾ ಆಫ್ ವಾಟ್ ಈಸ್ ಅಬೌಟ್, ಇದರಿಂದ ನಾವು ಏನನ್ನು ಕಲಿಸ್ತಾ ಇದ್ದೇವೆ ಮಕ್ಕಳಿಗೆ ಅನ್ನೋದನ್ನ ನಾವು ಹೇಳಬೇಕು. ಏನನ್ನು ಲಿಸ್ನಿಂಗ್ ಫಾರ್ ದ ಗಿಸ್ಟ್. ನೆಕ್ಸ್ಟ್ 52ನೇ ಪ್ರಶ್ನೆ, ಇಂಪ್ರೂವ್ಮೆಂಟ್ ಪ್ರಾಕ್ಟಿಕಲ್ ಸಬ್ಸ್ಟಿಟ್ಯೂಟ್ ಫೋಟೋಗ್ರಫಿ ಅಂತ ಇದಾವೆ. ದೀಸ್ ವರ್ಡ್ಸ್ ಫಾಲ್ ಇನ್ ಟು ದ ಗ್ರೂಪ್ ಆಫ್. ಯಾವ ಸಿಲಾಬಲ್ಗೆ ಬರುತ್ತೆ? ಮೋನೋಸಿಲಾಬಲ್ಲ, ಟಾಪಿಕಲ್ ಸಿಲಾಬಲ್ಲ ಅಂತ ಬರುತ್ತೆ. ಇಂಪ್ರೂವ್ಮೆಂಟ್. ನೀವು ನಿಮ್ಮ ಬಾಯ ಕೆಳಗಡೆ ನಿಮ್ಮ ಕೈಯನ್ನು, ಗದ್ದದ ಕೆಳಗಡೆ ಕೈಯನ್ನು ಇಟ್ಕೋಬೇಕು. ನೀವು ಎಷ್ಟು ಸಲ ಬಾಯನ್ನು ತೆರಿತೀರಿ ಅದು ಸಿಲಾಬಲ್ ಆಗಿರುತ್ತೆ, ಹೌದಾ? ಇಂಪ್ರೂವ್ಮೆಂಟ್ ಅಂದರೆ ಇಲ್ಲಿ 3 ಆಯ್ತು. ನೆಕ್ಸ್ಟ್ ಪ್ರಾಕ್ಟಿಕಲ್ ಅನ್ನೋದು 3 ಆಯ್ತು. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್
ಸಬ್ಸ್ಟಿಟ್ಯೂಟ್, ಸಬ್ಸ್ಟಿಟ್ಯೂಟ್. ಫೋಟೋಗ್ರಾಫ್ ಅಂದರೆ ನಮಗೇನು ಅನಿಸುತ್ತೆ ಅಂದರೆ ಇದಕ್ಕೆ 3 ಅಂತ ಅನಿಸುತ್ತೆ. ಆದರೆ ಇಲ್ಲಿ ಕೀ ಆನ್ಸರಲ್ಲಿ ಏನು ಬಂದಿದೆ ಅಂದರೆ 4. ಇದು ಪಾಲಿಸಿಲಬಿಕ್ ಅಂತಂದು ಬರುತ್ತೆ. ಇಲ್ಲಿ ನೋಡ್ರಿ ಸಿಲಬಿಕ್ ಆಗಿದೆ. ದ ಬಸ್ ಕೊಲೈಡೆಡ್ ವಿತ್ ಎ ಸ್ಟೇಷನರಿ ಕಾರ್ ಕ್ಯಾರಿಂಗ್ ಸಮ್ ಸ್ಟೇಷನರಿ ಅಂತ ಇದೆ. ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಇದರಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟು ಅನ್ನೋದನ್ನ ನಾವು ಚೂಸ್ ಮಾಡಬೇಕು. 53ನೇದಕ್ಕೆ ಇನ್ ನೀಡ್ ಸಮ್ ಆಫೀಸ್ ಸ್ಟೇಷನರಿ ಟು ಬಿ ಬ್ರಾಟ್ ಇನ್ ದ ಕಾರ್ ವಿಚ್ ಹ್ಯಾಸ್ ಬೀನ್ stationary for someone. The population growth has remained stationary for a long time, though we have wasted a lot of stationary in analysis. ನೋಡ್ರಿ, ನಾವು ಜನಸಂಖ್ಯೆಯನ್ನು ತಡೆಗಟ್ಟೋದರಿಂದ ಅಲ್ಲಿಗ ವೇಸ್ಟೇಜ್ಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದು ಉತ್ತರ. ಇದಕ್ಕೆ ಸರಿಯಾದ ಉತ್ತರ ಸಿ. ನೆಕ್ಸ್ಟು 54ನೇ ಪ್ರಶ್ನೆ. Proficiency in writing in second language English learning is required. 2 required documents which may be of use in future. 54ನೇ ಪ್ರಶ್ನೆಗೆ 54ನೇದು 2 compared spoken words English language required. It is good speech habits. Compare to companioned. ಇಲ್ಲಿ ನೋಡ್ರಿ ರೆಕಾರ್ಡ್ ಡಾಕ್ಯುಮೆಂಟ್ಸ್ ವಿಚ್ ಆರ್ ಯೂಸ್ ಟು ಫ್ಯೂಚರ್ ಅಂತ ಇದೆ. ಇದು ಬರಲ್ಲ. ಯಾವ್ದು ಬರುತ್ತೆ ಅಂದರೆ ಟು ಕಂಪೇರ್ಡ್. ಇದಕ್ಕೆ ಆಪ್ಷನ್ 2 ಬರುತ್ತೆ. ದ ಇಂಟರಾಕ್ಷನಲ್ ಟೆಕ್ನಿಕ್ ದಟ್ ಈಸ್ ಕಾಮನ್ಲಿ ಯೂಸ್ ಟು ಪ್ರಾಕ್ಟಿಸೈಸ್ ಲ್ಯಾಂಗ್ವೇಜ್ ಫಂಕ್ಷನ್. ಇದಕ್ಕೆ ಲ್ಯಾಂಗ್ವೇಜ್ ಆಫ್ ಲರ್ನಿಂಗ್ ಈಸ್ ಪ್ರಾಕ್ಟಿಸೈಸ್ಡ್. ನೋಡಿರಿ ಪ್ರಾಕ್ಟಿಸೈಸ್ಡ್ ಇಂಟರ್ನ್ಯಾಷನಲ್ ಟೆಕ್ನಿಕ್ಯು. ಯಾಕಂದರೆ ಈಗೆಲ್ಲ ನೀವು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರ್ಬೋದು ಏನಿದೆ, ಇಬ್ಬರು ಕನ್ವರ್ಸೇಷನ್ ಇದೆ. ಒಬ್ಬ ಕ್ವಶನ್ ಮಾಡೋದು, ಇನ್ನೊಬ್ಬ ಆನ್ಸರ್ ಮಾಡೋದು. ಇದೇನಾಗುತ್ತೆ ಡೈಲಾಗ್ ಚೈನ್ ಅಂತ. ಈಗ ಸ್ಟೋರಿ ಬಿಲ್ಡಿಂಗು ಮಾಡ್ತಾರೆ ಹೌದು, ಆದರೆ ಇಂಟರಾಕ್ಷನಲ್ ಟೆಕ್ನಿಕ್ ಏನಾಗೈತೆ ಅಂತಂದರೆ ಇಲ್ಲಿ ಚೈನ್ ರೂಲ್ ಆಗಿದೆ. ನೆಕ್ಸ್ಟ್ 56ನೇ ಪ್ರಶ್ನೆ. ದ ಕೈಂಡ್ ಆಫ್ ಆಬ್ಜೆಕ್ಟಿವ್ ಟೈಪ್ಸ್ ಟೆಸ್ಟ್ ಐಟಮ್ಸ್ ದಟ್ ಫಾಲ್ಸ್ ಔಟ್ ಆಫ್ ದ ಗ್ರೂಪ್ ಈಸ್ ಅಂತ ಇದೆ. ಕಾಂಬಿನೇಷನ್ ಟೈಪ್ ಐಟಮ್, ಮ್ಯಾಚಿಂಗ್ ಟೈಪ್ ಐಟಮ್, ಮಲ್ಟಿಪಲ್ ಚಾಯ್ಸ್ ಟೈಪ್ ಐಟಮ್, ಶಾರ್ಟ್ ಆನ್ಸರ್ ಟೈಪ್. ಶಾರ್ಟ್ ಆನ್ಸರ್. ಕೈಂಡ್ ಆಬ್ಜೆಕ್ಟಿವ್ ಟೈಪ್ ಅಂದರೆ ಏನಾಗುತ್ತೆ ಶಾರ್ಟ್. 56ನೇದಕ್ಕೆ ಶಾರ್ಟ್ ಆನ್ಸರ್ ಅಂದರೆ 1 ಮಾರ್ಕ್ ಕ್ವಶನ್ ಆಗುತ್ತೆ. ಆಬ್ಜೆಕ್ಟಿವ್ ಟೈಪ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಆಪ್ಷನ್ಸು. ಆಯಿತಾ? Azad, if want to relax, we have some very good qualifying holidays in Bengaluru. Anish, actually I think finish is more relaxing than playing ಗಾಲ್ಫ್ ಅಂತ ಹೇಳಿದ್ದಾರೆ. ಇಲ್ಲಿ ಗಾಲ್ಫಿಗೆ ಸ್ಯಾಟಿಸ್ಫ್ಯಾಕ್ಷನ್ನು ಮತ್ತು ಕಂಪ್ಯಾರಿಸನ್ ಕೇಳಿದ್ದಾರೆ. ಅಕ್ಸೆಪ್ಟೇಷನ್, ಅವನೇನು ಮಾಡಿದ ಗಾಲ್ಫು ಎ ವೆರಿ ಗುಡ್ ಗೇಮ್ ಅಂದ. ಅದನ್ನು ನೀವು ಹೌದು ನನಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತಂದೇಳಿ ಹೇಳ್ತಿದ್ದಾನೆ. ಅದಕ್ಕೆ ಅವನು ಒಪ್ಕೊತಾನೆ ಹೌದು ಅಂತಂದೇಳಿ. ಆದರೆ ಇಲ್ಲಿ 57ನೇದು ಏನಾಗ್ತತಿ ಅಕ್ಸೆಪ್ಟೇಷನ್ಗಿಂತ ರಿಫ್ಯೂಸಲ್ಲು ಅಲ್ಲ. ಇಲ್ಲೇನು ಮಾಡ್ತಾರೆ ಕಂಪ್ಯಾರಿಸನ್. ನೋಡಿರಿ ಇಲ್ಲೇನು ಮಾಡಿದರು ಗಾಲ್ಫಿಗೂ ಮತ್ತು ಫಿಶಿಂಗಿಗೂ ಮತ್ತು ಫಿಶಿಂಗಿಗೂ ಏನು ಮಾಡ್ತಾರೆ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಹಾಗಾಗಿ 57 ಸರಿಯಾದಕ್ಕೆ 3. 58ನೇನು ಮಿಸ್ಟರ್ ಗುಣಶೇಖರ್ ವಾಸ್ ಎಲೆಕ್ಟೆಡ್ ಎನ್ MLA ಫಾರ್ ಎ ಫಸ್ಟ್ ಟೈಮ್. ಇದಕ್ಕೆ ಯಾವ್ದು ಆಪ್ಷನ್ನು ಅಂತಂದೇಳಿ ಕೇಳಿದ್ದಾರೆ. ಇಲ್ಲಿ ನೋಡ್ರಿ ಏನಿದೆ ಅಂದರೆ ಸ್ಟೇಟ್ಮೆಂಟ್ ಸೇಮ್ ಇದೆ. ಮಿಸ್ಟರ್ ಗುಣಶೇಖರನ್ ವಾಸ್ ಎಲೆಕ್ಟೆಡ್ ಆ್ಯಸ್ ಆ್ಯನ್ MLA, MLA, ದ ಆ್ಯಸ್ MLA ಅಂತ ಇದೆ. ಹಾಗಾದರೆ ಇಷ್ಟಕ್ಕೂ ಯಾವುದು ಸರಿ ಹೋಗುತ್ತೆ? ಇದಕ್ಕೆ ಸರಿಯಾದ ಉತ್ತರ 1. ನಮ್ಮ ಕ್ವಶನಲ್ಲಿ ಏನಾಗಿದೆ ಇಲ್ಲಿ M ಬಂದಿದೆ.
ಎಮ್ ಬಂದಿರೋದ್ರಿಂದ ಫಸ್ಟ್ MLA ಅಂತ ಬಂದಿದೆ. ಹಾಗಾಗಿ ನಾವೇನು ಮಾಡಬೇಕು, ಆ್ಯನನ್ನು ಯೂಸ್ ದ ಸ್ಪೀಕಿಂಗ್ ಎಬಿಲಿಟಿ ಗಿವ್ಸ್ ದ ಲರ್ನರ್ಸ್ ಎನಫ್ ಕಾನ್ಫಿಡೆನ್ಸ್ ಟು acquire the skill of reading and writing. This means that ಏನಿದು ಕೊಡುತ್ತೆ ಅಂತಂದೇಳಿ, the learner must be learned to use the language orally first. ಸ್ಪೋಕನ್ ಇಂಗ್ಲೀಷ್ ನಮಗೆ ಏನು ಕೊಡುತ್ತೆ, ಫಸ್ಟ್ ನಾವು ಓರಲಿ ನಾವು ಸ್ಪೋಕನ್ ಇಂಗ್ಲೀಷನ್ನು ಕಲಿಬೇಕು ಅಂತಂದೇಳಿ ಹೇಳುತ್ತೆ. ನೆಕ್ಸ್ಟ್ 60ನೇ ಪ್ರಶ್ನೆ, ಸ್ನೇಹ ವಾಸ್ ರಿಟರ್ನ್ ಟು ದ ವರ್ಡ್ಸ್ ಬಾಲಮ್, ವಾಕ್, ಟಾಕ್ ಆ್ಯಸ್ ಬಮ್, ವಾಕ್, ಟಾಕ್. ಹರ್ ಟೀಚರ್ ಮಸ್ಟ್ ಟೀಚ್ ಹರ್ ಅಬೌಟ್ ದ. ಅಂದರೆ ಇಲ್ಲಿ ವಾಕಿಗೆ ನಾವು ವಾಲ್ಕ್ ಅಂತ ಯೂಸ್ ಮಾಡಲ್ಲ, ಹೌದಲ್ಲ, ಟಾಲ್ಕ್ ಅನ್ನಲ್ಲ, ಟಾಕ್ ಅಂತೀವಿ. ಹಾಗಾಗಿ ಮಸ್ಟ್ ಬಿ, ಅವಳು ಏನು ಮಾಡ್ತಿದ್ದ ಅಂದರೆ ಟೀಚರ್ ರಿಟರ್ನ್ ದ ವರ್ಡ್ಸ್ ಬ್ಲಮ್ ಅಂದರೆ ಬಮ್, ಅಲ್ಲಿ ಎಲ್ ಸೈಲೆಂಟ್ ಆಗುತ್ತೆ. ಇಲ್ಲಿ ಅವರು ಏನನ್ನು ಹೇಳ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಸೈಲೆಂಟ್ ಲೆಟರ್ಸ್ಗಳ ಬಗ್ಗೆ ಐಡಿಯಾನ ಕೊಡಬೇಕು. ಆಲ್ರೆಡಿ ಇದು ಬೇಸಿಕ್ಕು LKG UKG ಮಕ್ಕಳಿಂದನೇ ಹೇಳಿಬಿಟ್ಟಿರ್ತಾರೆ. ಕ್ಲಾಸು ಅರ್ಥ ಆಯಿತು ಅಂದ್ಕೊತೀನಿ. ಪ್ಯಾಸೇಜನ್ನು ಮತ್ತು ಇದನ್ನು ಸ್ವಲ್ಪ ನೀಟಾಗಿ ಕಾನ್ಸೆಪ್ಟ್ ಮಾಡಿ ಓದ್ಕೊಳ್ರಿ ಅಂತ ಹೇಳ್ಕೊತ ರಿಕ್ವೆಸ್ಟ್ ಮಾಡ್ಕೊತ ಚೆನ್ನಾಗಿ ಓದ್ರಿ. ಎಲ್ಲರೂ ವೀಡಿಯೋಸ್ಗಳನ್ನು ನೋಡಿರಿ, ಕಲೀರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಓದ್ಕೊಳ್ರಿ. ನೆಕ್ಸ್ಟ್ ವೀಡಿಯೋ ಜೊತೆಗೆ ಜಾಯ್ನ್ ಆಗ್ತೀನಿ. ಬಾಯ್. ಥ್ಯಾಂಕ್ ಯು.